ಹಲೋ ಹಲೋ. ಮೊದಲನೇ ಎಸೆತ ಡಾಟ್ ಆಫ್ ಡೆಲಿವರಿ. ಸ್ಮ್ಯಾಶರ್ಸ್ ರಾಯಲ್ಸ್ ಇಲೆವೆನ್ಸ್ ಹಾಗೂ ಸೂಪರ್ ಸ್ಟ್ರೈಕರ್ಸ್ ನಡುವಣ ಕ್ವಾಲಿಫೈಯರ್ ಪಂದಾಟ. ಉತ್ತಮ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ 4 ಓಟಗಳು ಸೇರ್ಪಡೆಯಾಗ್ತಾ ಇದೆ. ಮತ್ತೆ ಮೂರನೇ ಬಾರಿ ಉತ್ತಮ ಹೊಡೆತ. ಲಾಂಗ್ ಆನ್ ನಡುವಣ ಬಿಗ್ 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 ಸಿಕ್ಸರ್. ಈ ಬಾರಿ ಆ ರೋಟಗಳ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಏರಿಕೆ ಕಂಡುಕೊಳ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಲಿಖಿತ್ ಯಾದವ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಾಹುಲ್. ಮತ್ತೆ ಮೂರನೇ ಬಾರಿ ಉತ್ತಮ ಹೊಡೆತ. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಸಿಕ್ಸರ್. ಆ ರೋಟಗಳ ಸೇರ್ಪಡೆ. ಉತ್ತಮ ಹೊಡೆತ. ಲಿಖಿತ್ ಯಾದವ್ ತಮ್ಮ ಸಿಡಿಲಬ್ಬರದ ಬ್ಯಾಟಿಂಗ್ ಅನ್ನು ಪ್ರದರ್ಶನಗೊಳಿಸ್ತಾ ಇದ್ದಾನೆ. ಮತ್ತೆ ನಾಲ್ಕನೇ ಬಾರಿ ಅಗಲವಾದ ಎಸೆತ. 1 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಟಿಸಿ ಪಳ್ಳೆ ಟೈಗರ್ ಶ್ರೀಧರ್ ನೇತೃತ್ವದ ರಾಯಲ್ಸ್ 11 ಸ್ಮ್ಯಾಶರ್ಸ್ ತಂಡ ಕ್ಷೇತ್ರ ರಕ್ಷಣೆ ವಿಭಾಗದ ಕಂಡುಕೊಳ್ತಾ ಇದೆ. ಮತ್ತೆ ನಾಲ್ಕನೇ ಬಾರಿ ಉತ್ತಮ ಹೊಡೆತ. ಮತ್ತೆ ಸಿಕ್ಸರ್. ಮಿಡ್ ವಿಕೆಟ್ ಭಾಗದಲ್ಲಿ ಬಿಗ್ 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 ಸಿಕ್ಸರ್. ಈ ಬಾರಿ ಆ ರೋಟಗಳ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಏರಿಕೆ ಕಂಡುಕೊಳ್ತಾ ಇದೆ. ಲಿಖಿತ್ ತನ್ನ ಅನುಭವನ ಧಾರೆ ಏರಿತಾ ಇದ್ದಾನೆ ಸೂಪರ್ ಸ್ಟ್ರೈಕರ್ ತಂಡಕ್ಕೆ. ಮತ್ತೆ 5ನೇ ಬಾರಿ ಉತ್ತಮ ಎಸೆತ. ಡಾಟ್ ಆಫ್ ಡೆಲಿವರಿ. ಇನ್ ಸ್ವಿಂಗ್ ಎಸೆತವನ್ನು ಎಸೆತಾ ಇದ್ದಾನೆ ಬೌಲರ್. ಮತ್ತೆ ಕೊನೆಯ ಬಾರಿ ಉತ್ತಮ ಹೊಡೆತ. ಲಾಂಗ್ ಆಫ್ ಈಗ ನೋಡಿ ಸೂಪರ್ ಸಿಕ್ಸರ್. ಈ ಬಾರಿ 30. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 30 30 ರನ್.
ಲಿಖಿತ್ ಯಾದವ್ರ ಸಿಡಿಲ್ ಅಬ್ಬರದ ಬ್ಯಾಟಿಂಗ್. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ಕೂಡ 30ಕ್ಕೆ ತಲುಪ್ತಾ ಇದೆ. ರಾಯಲ್ ಇಲೆವೆನ್ಸ್ ಕ್ಯಾಪ್ಟನ್ಗೆ ತಲೆ ನೋವಿನ ಸಂಗತಿ ಕೂಡ ಇದಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಅದು ಯಾವ ಬಾಲರ್ನ ಪರಿಚಯ ಮಾಡಿಸ್ತಾನಂತ ನೋಡ್ಬೇಕಂತ. ಮತ್ತೆ ಪಂದ್ಯಾಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಬೌಲಿಂಗ್ ವಿಭಾಗದಲ್ಲಿ ನಿಶಾಂತ್ ತನ್ನ ಮೊದಲ ಓವರ್ ಎಸೆಯಲು. ಇನ್ನಿಂಗ್ಸ್ನ 2ನೇ ಓವರ್. ತಮ್ಮ ಎಸೆತ ಅಗಲವಾದ ಎಸೆತ, 1 ಓಟಗಳ ಸೇರ್ಪಡೆ. ರಾಹುಲ್ ಸ್ಟ್ರೈಕರ್ ವಿಭಾಗದಲ್ಲಿ. ಉತ್ತಮ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾನೆ ಕ್ಷೇತ್ರ ರಕ್ಷಕ. ಮತ್ತೆ ಉತ್ತಮ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟಗಳ ಸೇರ್ಪಡೆ ಕಂಡುಕೊಳ್ತಾ ಇದೆ. ಕ್ಷೇತ್ರರಕ್ಷಣ ಕೊಂಚ ವೈಫಲ್ಯದ ಕಾರಣ 1 ವಿಕೆಟ್ ಅನ್ನ ಉದಿಸುವ ಯತ್ನ ವಿಫಲಗೊಳ್ತಾ ಇದೆ.
ಮತ್ತೆ ನಿಶಾಂತ್ ಉತ್ತಮ ಎಸೆತ, ಡಾಟ್ ಆಫ್ ಡೆಲಿವರಿ. ಮತ್ತೆ ನಿಶಾಂತ್ 4ನೇ ಬಾರಿ. ಉತ್ತಮ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಓಟ, 2ನೇ ಓಟ ವಿಫಲತೆಯೂ ಕೂಡ. ಬಾಲರ್ ಉತ್ತಮ ಲಯ ಕಂಡುಕೊಳ್ತಾ ಇದ್ದಾನೆ. ನಿಶಾಂತ್ ಅನುಭವಿ ಎಸೆತಗಾರ. ಮತ್ತೆ ಲಿಖಿತ್ ಯಾದವ್ ಉತ್ತಮ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಲಾಂಗ್ ಸಿಕ್ಸರ್ ಈ ಬಾರಿ. 6 ಓಟಗಳ ಸೇರ್ಪಡೆ, ಸಿಕ್ಸರ್, ಚಕ್ಕ, 6 ರನ್ ಕಿಲಿ. 6 ಓಟಗಳ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಏರಿಕೆ ಕಂಡುಕೊಳ್ತಾ ಇದೆ. ಮತ್ತೆ ಕೊನೆಯ ಬಾರಿ ನಿಶಾಂತ್ ಟು ಲಿಖಿತ್, ಅಗಲವಾದ ಎಸೆತ, 1 ಓಟಗಳ ಸೇರ್ಪಡೆ. ಮತ್ತೆ ಕೊನೆಯ ಬಾರಿ ಉತ್ತಮ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ, 1 ಓಟಗಳ ಸೇರ್ಪಡೆ ಕೂಡ. ರನ್ಔಟ್ ಘೋಷಣೆ ಆಗ್ತಾ ಇದೆ ಅಂಪೈರ್ ಮುಖಾಂತರ. ಸರ್, ಅಂಪೈರ್ ಡಿಸಿಷನ್ ಪ್ಲೀಸ್. ಎರಡನೇ ಓವರ್ ಮುಕ್ತಾಯದ ನಂತರ ತಂಡದ ಮೊತ್ತ 42, 4-2. ಮೂರನೇ ಓವರ್ ಎಸೆಯಲು ಕುಮ್ಮಿ ಅಲಿಯಾಸ್ ಯೇಸುರಾಜ್, ಅನುಭವಿ ಎಸೆತಗಾರ. ಯೇಸು, ಹಲವು ಹೆಸರುಗಳಿಂದ ಕೂಡಿರ್ತಕ್ಕಂಥ ಯೇಸುರಾಜ್ ಅನುಭವಿ ಎಸೆತಗಾರ ಕೂಡ ಹೌದು. ಟಿಸಿ ಪಾಳ್ಯ ಕಂಡಂತ ಉತ್ತಮ ಬೌಲರ್. ಉತ್ತಮ ಎಸೆತ, ಮಿಡ್ ವಿಕೆಟ್ ವಿಭಾಗದಲ್ಲಿ ಬಿಗ್ ಸಿಕ್ಸರ್ ಈ ಬಾರಿ. 6 ಓಟಗಳ ಸೇರ್ಪಡೆ. ಪ್ರೇಕ್ಷಕರಿಂದ 9 ರನ್ ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ ಪ್ರೇಕ್ಷಕರು. ಏಕೆಂದ್ರೆ ಕ್ರೀಡಾಂಗಣದಿಂದ ಹೊರಗೆ, ಕಾಂಪೌಂಡ್ ಇಂದ ಹೊರಗೆ ಹೋಗಿರೋದ್ರಿಂದ 9 ರನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಏನ್ ಮಾಡೋಣ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇಲ್ಲ, ಕ್ರಿಕೆಟ್ ಇದ ಒಂದು ಅನುಭವದ ಪ್ರಕಾರ ಎಷ್ಟೇ ದೂರ ಹೊಡೆದ್ರು 6 ರನ್ 6 ಅಂತ ಇಟ್ಮೇಲೆ ಅದನ್ನ ಅದೇ ರನ್ ಕೊಡ್ಬೇಕಾಗುತ್ತೆ ಸರ್. ಯಾವುದೇ ಕಾರಣಕ್ಕೂ ನಾವು 6, 8, 10 ಕೊಡಕ್ಕಾಗಲ್ಲ, ಬರೀ 6 ರನ್ನೇ ಕೊಡಕ್ ಸಾಧ್ಯ. ಹಾಗಾದ್ರೆ 6 ರನ್ಸ್ ಮಾತ್ರ ಅಂತ ನಮ್ಮ ವೀಕ್ಷಕ ವಿವರಣೆ ಅವರು ತಿಳಿಸಿದ್ದಾರೆ. ನಿಖಿತ್ ತನ್ನ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾನೆ. ಕೇವಲ 10 ಎಸೆತಗಳಲ್ಲಿ 42 ರನ್ಗಳನ್ನು ಕೂಡುವಿಕೆ ಆಗ್ತಾ ಇದ್ದಾನೆ. ಉತ್ತಮ ಎಸೆತ, ಕ್ಯಾಚ್ ಔಟ್, ಕೀಪರ್ ಕ್ಯಾಚ್. ಯೇಸುರಾಜ್ ಕುಮ್ಮಿ ತನ್ನ ಎಸೆತದ ಕೈ ಚಳಕ ತೋರಿಸ್ತಾ ಇದ್ದಾನೆ. ವಿಕೆಟ್ ಹುತ್ತರಿ ಆಘಾತಕೊಳ್ತಾ ಇದೆ. ತಂಡದ ಮೊತ್ತ 48 ಓಟಗಳು, 48, 4-8. ತನ್ನ ವೈಯಕ್ತಿಕ ರನ್ 42. ನಿಖಿತ್ ನಿಖಿಲ್
ನಿಖಿತ್ ತನ್ನ ವೈಯಕ್ತಿಕ 6 ಸಿಕ್ಸರ್ ಹಾಗೂ 1 ಬೌಂಡ್ರಿ ಮುಖಾಂತರವಾಗಿ ಕೇವಲ 11 ಎಸೆತಗಳ ಮುಂದೆ 42 ಓಟಗಳನ್ನು ಆಡಿರುತ್ತಾರೆ. ಮತ್ತೆ ಯೇಸು ಟು ರಂಜಿತ್ ಮತ್ತೆ ಮೂರನೇ ಬಾರಿ ಉತ್ತಮ ಎಸೆತ, ಡಾಟ್ ಆಫ್ ಡೆಲಿವರಿ, ಯಾವುದೇ ರನ್ ಕಂಡ್ಕೊಳ್ತಾ ಇಲ್ಲ. ನೇರವಾಗಿ ಗೂಟ ರಕ್ಷಕನ ಬೊಗಸೆಯನ್ನು ಸೇರ್ತಾ ಇದೆ. ಉತ್ತಮ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಕ್ಯಾಚ್ ಔಟ್ ಕೂಡ ಸೀಮಾರೇಖೆಯ ಅಂಚಿನಲ್ಲಿ ನಿಶಾಂತ್ ಕ್ಯಾಚ್ ತಗೊಳ್ತಾ ಇದ್ದಾನೆ. ಯೇಸುರಾಜ್ ತನ್ನ ವೈಯಕ್ತಿಕ 2ನೇ ವಿಕೆಟ್ ಕಬಳಿಸ್ತಾ ಇದ್ದಾನೆ. ರಂಜು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ 2 ಬಾಲ್ಗಳನ್ನು ಆಡಿ ಹಾಗೆ ತಿರುಗ್ತಾ ಇದ್ದಾನೆ. ಯೇಸು ತನ್ನ ಕೈ ಚಳಕ ತೋರಿಸ್ತಾ ಇದ್ದಾನೆ. ಯೇಸುರಾಜ್ ಕುಮಿ ಸುಮಾರು 15 ವರ್ಷಗಳಿಂದ ಮೊದಲನೇ ಸ್ಥಾನದ ಬೌಲರ್ ಕೂಡ ಹೌದು ಯೇಸುರಾಜ್. ಅವರ ಅನುಭವ ಪೂರ ರಾಯಲ್ಸ್ 11ಗೆ ದಾರ ಏರಿತಾ ಇದ್ದಾರೆ. ಉತ್ತಮ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. 3ನೇ ವಿಕೆಟ್ ಯೇಸುರಾಜ್ ಅವರಿಗೆ ಸಿಗ್ತಾ ಇದೆ. ಶ್ರೀಧರ್ ಅವರಿಗೆ ತಲೆನೋವಿನನ್ನು ಕಮ್ಮಿ ಮಾಡಿರ್ತಕ್ಕಂಥ ಕುಂಬಿ ಅವರು ತನ್ನ ಓವರ್ ಎಸೆಯಲು ಬಂದು 4 ಎಸೆತಗಳಲ್ಲಿ 3 ವಿಕೆಟ್ ಕಬಳಿಸತಕ್ಕಂಥ ಯೇಸುರಾಜ್ ದಯವಿಟ್ಟು ಯೇಸುರಾಜು ಇನ್ನಿಂಗ್ಸ್ ಆದ ತಕ್ಷಣ ಸ್ಟೇಜ್ ಬಳಿ ಬಂದು ಸನ್ಮಾನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸನ್ನು ಅವರಿಂದ. ಯೇಸುರಾಜ್ ಅವರಿಗೆ ಸನ್ನು ಅವರು 1 ವಿಕೆಟ್ಗೆ 1,000 ಘೋಷಣೆ ಮಾಡಿರ್ತಾರೆ. ಆಗಿದ್ರೆ 3 ವಿಕೆಟ್ ತೆಗೆದ್ರೆ 3,000. ಮತ್ತೆ ಕೊನೆಯ ಬಾರಿ ಉತ್ತಮ ಹೊಡೆತ, 1 ಓಟಗಳ ಸೇರ್ಪಡೆ. 3 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 49. ತಂಡದ ನಾಯಕ ಸ್ಯಾಮ್ ಇವಾಗ 49. ಈ ಟೂರ್ನಮೆಂಟ್ನ ಚಿತ್ರೀಕರಣವನ್ನು ರಾಜ್ಯದಾದ್ಯಂತ ಬಿತ್ತರಿಸ್ತಕ್ಕಂಥ CL7 ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ನಿನ್ನೆಯಿಂದ 2 ದಿನಗಳ ಕಾಲ ತನ್ನ ಕ್ಯಾಮ್ರಾಗಳ ಮೂಲಕ ರಾಜ್ಯದಾದ್ಯಂತ ಬಿತ್ತರಿಸ್ತಾ ಇದ್ದಾರೆ. ಯೂಟ್ಯೂಬ್ ಚಾನೆಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ. ಮಿಡ್ ಆಫ್ ವಿಭಾಗದಲ್ಲಿ 1 ಓಟಗಳನ್ನು ಸ್ವೀಕರಿಸಿದ್ರು. ಮತ್ತೆ ರಾಹುಲ್ ಸ್ಟ್ರೈಕರ್ ವಿಭಾಗದಲ್ಲಿ ನಿಶಾಂತ್ ತನ್ನ ವೈಯಕ್ತಿಕ 2ನೇ ಓವರ್ 2ನೇ ಎಸೆತ ಎಸೆದಾಗ ಉತ್ತಮ ಹೊಡೆತ, ಉತ್ತಮ ಕ್ಷೇತ್ರರಕ್ಷಣೆ ಕೂಡ. 1 ಓಟ, 2ನೇ ಓಟ ಕಸಿಯುವ ಪ್ರಯತ್ನ, ವಿಫಲತೆಯೂ ಕೂಡ. ಮತ್ತೆ 3ನೇ ಬಾರಿ ವಿಶಾಂತ್ ಟು ಶ್ಯಾಮ್. ಉತ್ತಮ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ
ಸಿಕ್ಸರ್ ಈ ಬಾರಿ 6 ಓಟಗಳು ಚಕ. 6 ಓಟಗಳ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಏರಿಕೆ ಕಂಡುಕೊಳ್ತಾ ಇದೆ. ಸಾಮ್ ಸೂಪರ್ ಸೈಕಲ್ ನ ಕ್ಯಾಪ್ಟನ್ ಕೂಡ ತನ್ನ ಆಟವನ್ನು ಪ್ರದರ್ಶನಗೊಳಿಸ್ತಾ ಇದ್ದಾನೆ. ಮತ್ತೆ ಅಗಲವಾದ ಎಸೆತ, ಒಂದೋಟಗಳ ಸೇರ್ಪಡೆಯೂ ಕೂಡ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತೆ. ಏನಾದರೂ ಗೊಂದಲ ಇದ್ದಲ್ಲಿ DRS ಅನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಈ ಟೂರ್ನಮೆಂಟ್ನ ಸಂಸ್ಥಾಪಕರು, ಸಂಘಟಕರು ಹಾಗೆ TC ಪಾಳ್ಯ ಕಂಡಂತ ಒಬ್ಬ ಸಮಾಜ ಸೇವಕರು ಗಿಲ್ಬರ್ಟ್ ಹಾಗೂ ನಮ್ಮ ಪ್ರವೀಣ್ ಅಣ್ಣನವರು, ಯುವಕರಿಗೆ ಒಂದೊಳ್ಳೆ ಸ್ಟೇಜ್ ಮುಖಾಂತರ ಯಾವುದೇ ಎಂಟ್ರಿ ಫೀಸ್ ತಗೊಳ್ಳದೆ, ಯಾವುದೇ ಖರ್ಚು ತಗೊಳ್ಳದೆ ಒಂದು ಒಳ್ಳೆ ಟೂರ್ನಮೆಂಟ್ ಆಯೋಜನೆ ಮಾಡಿರ್ತಾರೆ. ಅವರಿಗೆ ನಮ್ಮ ಕ್ರೀಡಾಪಟುಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಇನ್ನಷ್ಟು ಇದೇ ತರ ಕಾರ್ಯಕ್ರಮಗಳನ್ನು ಮಾಡುವ ಎಲ್ಲ ಒಂದು ಶ್ರದ್ಧೆ ಭಕ್ತಿಯನ್ನು ದೇವರು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ ಗಿಲ್ಬರ್ಟ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಈ ಟೂರ್ನಮೆಂಟ್ಗೆ ಸಾಕಷ್ಟು ಹಗಲು ರಾತ್ರಿ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಿರ್ತಕ್ಕಂಥ ಪ್ರೇಮ್ ಕುರ್ವಿ ಅವರೆಲ್ಲಿದ್ರು ಸ್ಟೇಜ್ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದೆ. ಪ್ರೇಮ್ ಅವರು ಆದಷ್ಟು ಬೇಗ ಸ್ಟೇಜ್ ಹತ್ರ ಬರಬೇಕು. ನಿಮ್ಮನ್ನ ಸ್ಟೇಜ್ ಅಲ್ಲಿ ಮೀಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಅಂಪೈರ್ ನೋಡಪ್ಪ, ಅಂಪೈರ್ ಅದೆಲ್ಲ ಗಲಾಟೆ ಮಾಡಬಾರ್ದು. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ನಡೀರಿ ಪ್ಲೇಯರ್ಸ್ ಎಲ್ಲ ನಡೀರಿ, ಗ್ರೌಂಡ್ ನಡೀರಿ. ಅಂತಿಮ ದಯವಿಟ್ಟು ಅಂಪೈರ್ಸ್ ಹತ್ರ ಏಕವಚನದಲ್ಲೆಲ್ಲ ಮಾತಾಡಬಾರ್ದು. ನೀವು ಏನಂದ್ರೆ ಅದೆಲ್ಲ ಮಾತಾಡೋದೆಲ್ಲ ಇಟ್ಕೊಬಾರ್ದು. ಆಟ ಆಡೋದು ಮಾತ್ರ ನೋಡ್ಬೇಕು. ಏನಂದ್ರೆ ಅದೆಲ್ಲ ಯಾಕೆ ಮಾತಾಡೋದು? ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ನಡೀರಿ ಪ್ಲೇಯರ್ಸ್ ಎಲ್ಲ ನಡೀರಿ. ಅಂಪೈರ್ ನೋಡ್ಕೊಂತಾರೆ, ಅಂಪೈರ್ಗೆಲ್ಲ ಗೊತ್ತಿದೆ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನವಾಗಿರುತ್ತೆ. ಅಂಪೈರ್ ಡಿಸಿಷನ್ ವೈಡ್. ಅಂಪೈರ್ ವೈಡ್ ಅಂತ ಘೋಷಿಸಿದ್ದಾರೆ. ಅಗಲವಾದ ಎಸೆತ, ಒಂದು ಓಟಗಳ ಸೇರ್ಪಡೆಯಾಗ್ತಾ ಇದೆ. ಮತ್ತೆ ನಿಶಾಂತ್ 4ನೇ ಬಾರಿ. ಶಾಮ್ ಸ್ಟ್ರೈಕರ್ ವಿಭಾಗದಲ್ಲಿ ಉತ್ತಮ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಒಂದು ಓಟಗಳು ಸೇರ್ಪಡೆಯಾಗ್ತಾ ಇದೆ. ಉತ್ತಮ ಕ್ಷೇತ್ರರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ನವೀನ್ TC ಪಾಳ್ಯ ಲೆಜೆಂಡ್ಸ್, ಹಿರಿಯ ವ್ಯಕ್ತಿ, ತುಂಬಾ ಅನುಭವಿಕ, ಸುಮಾರು ವರ್ಷಗಳಿಂದ ಉತ್ತಮ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ, ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ಸಾಮ್
ಸ್ಟ್ರೈಕರ್ ವಿಭಾಗದಲ್ಲಿ ನಿಶಾಂತ್, ಬೌಲಿಂಗ್ ವಿಭಾಗದಲ್ಲಿ ಮತ್ತೆ ಕೊನೆಯ ಬಾರಿ ನಿಶಾಂತ್. ಉತ್ತಮ ಹೊಡೆತ, ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲೇ ತಳ್ಳಿದ್ರು. ಒಂದು ಓಟಗಳ ಸೇರ್ಪಡೆ. ಓವರ್ಗಳ ಮುಕ್ತಾಯ ಮುಗ್ದಿರ್ತಕ್ಕಂಥ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 61, 61, 6-1. ಮತ್ತೆ ರಾಯಲ್ ಸ್ಟ್ರೈಕರ್ ತನ್ನ ಕೊನೆಯ ಇನ್ನಿಂಗ್ಸ್ನ ಕೊನೆಯ ಓವರ್ ಎಸೆಯಲು ವಿಶ್ವಾಸದ ವಿಶ್ವನನ್ನು ಪರಿಚಯಿಸ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಶ್ಯಾಮ್, ಸ್ಟ್ರೈಕರ್ಸ್ನ ನಾಯಕ ಕೂಡ. ಉತ್ತಮ ಎಸೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ ನಿಶಾಂತ ಹಾತ್ನಲ್ಲಿ ಕುಳಿತುಕೊಳ್ತಾ ಇದೆ. ವಿಕೆಟ್ನ ಹುದ್ದರಿ ಕಳ್ಕೊಳ್ತಾ ಇದೆ. ಶ್ಯಾಮ್ ಬ್ಯಾಕ್ ಟು ಪೆಲ್ವಿನ್. ಶ್ಯಾಮ್ನ ಜಾಗ ತುಂಬಲು ಮತ್ತೊಬ್ಬ ಟಿಸಿ ಪಾಳ್ಯ ಕಂಡಂತ ದೈತ್ಯ ಆಟಗಾರ ಸಂತೋಷ್. ಮತ್ತೆ ವಿಶ್ವ ಎರಡನೇ ಬಾರಿ. ಉತ್ತಮ ಎಸೆತ, ಡಾಟ್ ಎಫ್ ಡೆಲಿವರಿ, ಲೆಗ್ ಬೈ. ಯಾವುದೇ ಅಂಕಿಅಂಶ ಕಂಡುಕೊಳ್ತಾ ಇಲ್ಲ. ವಿಶ್ವ ತನ್ನ ಎಸೆತದಲ್ಲಿ ಲೈ ಕಂಡುಕೊಳ್ತಾ ಇದ್ದಾನೆ. ಮತ್ತೆ ಮೂರನೇ ಬಾರಿ. ಉತ್ತಮ ಎಸೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಔಟ್ ಆಗ್ತಾ ಇದ್ದಾನೆ ಸಂತೋಷ್. ಲಾಂಗ್ ಆನ್ ವಿಭಾಗದಲ್ಲಿ ತಳ್ಳುವ ಪ್ರಯತ್ನ, ಕ್ಯಾಚ್ ಔಟ್ ಆಗ್ತಾ ಇದ್ದಾನೆ. ಮತ್ತೆ ವಿಶ್ವ ನಾಲ್ಕನೇ ಬಾರಿ. ಉತ್ತಮ ಎಸೆತ, ಡಾಟ್ ಆಫ್ ಡೆಲಿವರಿ. ಗೂಟ ರಕ್ಷಕನ ಬೊಗಸೆ ಕಂಡುಕೊಳ್ತಾ ಇದೆ. ಕೊನೆಯ 2 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಇನ್ನಿಂಗ್ಸ್ನ ಕೊನೆಯ 2 ಎಸೆತ. ತಮ್ಮ ಎಸೆತ, ಲಾಂಗ್ ಆನ್ ವಿಭಾಗದಲ್ಲಿ 1 ಓಟ ಸೇರ್ಪಡೆ ಕಂಡುಕೊಳ್ತಾ ಇದೆ. ವಿಶ್ವ ರಾಯಲ್ಸ್ 11ಗೆ ಆಧಾರ ಆಗ್ತಾ ಇದ್ದಾನೆ. ತನ್ನ ಕೊನೆಯ ಓವರ್ನಲ್ಲಿ ಲಯ ಕಂಡುಕೊಳ್ತಾ ಇದ್ದಾನೆ. ಕೊನೆಯ ಎಸೆತ, ಡಾಟ್ ಆಫ್ ಡೆಲಿವರಿ, ಕ್ಯಾಚ್ ಔಟ್. ಮೊದಲ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 62, 62, 63 ಟಾರ್ಗೆಟ್. ಮತ್ತೆ ನಮ್ಮ ಟಿಸಿ ಪಾಳ್ಯ ಕಂಡಂತ ಫ್ರಾನ್ಸಿಸ್ ಸರ್ ಅವರು ಉತ್ತಮ ಕಾಮಿಡಿಯನ್, ಸಮಾಜ ಸೇವಕರು, ಹಾಗೆ ನಮಗೆಲ್ಲರಿಗೂ ಒಂದು ಒಳ್ಳೆ ಸ್ನೇಹಿತರು ಕೂಡ ಹೌದು. ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೆ ನೆಕ್ಸ್ಟ್ ವೀಕ್ಷಕ ವಿವರಣೆಗಾಗಿ ಅವ್ರನ್ನ ಬರಮಾಡಿಕೊಳ್ತಾ ಇದೆ. ಅಂತಿಮವಾಗಿ ಭಾಳ ಶಿಸ್ತಿನಿಂದ ಭಾಳ ಅಚ್ಚುಕಟ್ಟಾಗಿ ಆಡಿದ ರಾಯಲ್ಸ್ 11 ತಂಡದಕ್ಕೆ ಅರವತ್ತ 3 ರನ್ಗಳನ್ನು ಟಾರ್ಗೆಟ್ ಆಗಿ ಕೊಟ್ಟಿರುತ್ತಾರೆ ಸೂಪರ್ ಸೂಟ್ಸ್ ತಂಡದವರು.
ಪ್ರಜ್ವತ್ರವರೇ, ಇಂಥ ವಾತಾವರಣ, ಇಂಥ ಪರಿಸರ, ಇಂಥ ಕ್ರೀಡಾಂಗಣ, ಈ ಸಿಕ್ಕಿರುವ ನಮ್ಮ ಆಟಗಾರರಿಗೆ ಈ ಅವಕಾಶದ ಬಗ್ಗೆ ನೀವೇನು ಹೇಳ್ತೀರಿ? ಸುಮಾರು ವರ್ಷಗಳಿಂದ ನಮ್ಮ ಮೈದಾನದಲ್ಲಿ ನೀವು ಆಡಿದ್ದೀರಿ. ಇಲ್ಲಿರ್ತಕ್ಕಂಥ ಆಟಗಾರರ ಬಾಂಧವ್ಯವನ್ನು ಒಂದೆರಡು ಸಾಲುಗಳಲ್ಲಿ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರ್, ನಮ್ಮ ಟಿ ಸಿ ಪಾಳ್ಯ ಹುಡುಗರು ಏನಂತ ಹೇಳಿದ್ರೆ, ಗ್ರೌಂಡ್ ಒಳಗಡೆ ಇದ್ರೆ ಹುಲಿಗಳು ಸರ್, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಎಗರ್ತಾ ಇರ್ತಾರೆ. ಗ್ರೌಂಡಿಂದ ಹೊರಗಡೆ ಹೋದ್ರೆ ಅವ್ರು ಎಷ್ಟು ಸಾಫ್ಟ್ ಆಗಿರ್ತಾರೆ, ಎಷ್ಟು ಚಂದವಾಗಿರ್ತಾರೆ, ಎಷ್ಟು ಖುಷಿಯಾಗಿರ್ತಾರೆ ಅನ್ನೋದಕ್ಕೆ ನಮ್ಮ ಹತ್ರ ಇರುವಂತ ಒಂದು ಒಳ್ಳೆ ಬಾಂಧವ್ಯನೇ ಸಾಕ್ಷಿ ಸರ್. ಸೀನಿಯರ್ಸ್ ಇರ್ಬೋದು, ಜೂನಿಯರ್ಸ್ ಇರ್ಬೋದು, ಒಂದೆರಡು ಮೂರು ತಲೆಮಾರುಗಳಿಂದ ಕ್ರಿಕೆಟ್ ಅನ್ನು ಆಡ್ತಾ ಇರುವಂತ ಎಲ್ಲಾ ಒಂದು ಅನುಭವಿ ಆಟಗಾರರು ಎಲ್ಲರೂ ನಮ್ಮ ಈ ಟಿ ಸಿ ಬಾಳೆ ಗ್ರೌಂಡ್ ಅಲ್ಲಿ ಇದ್ದಾರೆ ಸರ್. ಸೊ ಅವ್ರಿಗೆಲ್ರಿಗೂ ನಾವು ಈ ಟೂರ್ನಮೆಂಟ್ನ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೇವೆ, ಧನ್ಯವಾದಗಳನ್ನು ತಿಳಿಸ್ತೇವೆ. ಹಾಗೆ ಅವ್ರ ಕಡೆನೂ ನಮಗೆ ತುಂಬ ಒಂದು ಹೆಲ್ಪ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳ ಒಂದು ಟೂರ್ನಮೆಂಟ್ ನಡೆಸೋದು ಅಂದರೆ ಅಷ್ಟು ಈಸಿ ಇಲ್ಲ. ಈ ಟೂರ್ನಮೆಂಟ್ಗೆ ಟಿ ಸಿ ಪಾಳ್ಯ ಸುತ್ತಮುತ್ತಲಿನ ಎಲ್ಲ ಯುವಕರು ಸಹಾಯ ಮಾಡಿದ್ದಾರೆ. ಅವ್ರವ್ರಿಗೆ ಏನೇನಾಗುತ್ತೋ ಅದೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಗಿಲ್ಬರ್ಟ್ ಹಾಗೂ ಪ್ರವೀಣ್ ಅವ್ರ ಕಡೆಯಿಂದ ಧನ್ಯವಾದವನ್ನು ತಿಳಿಸ್ತೀವಿ ಸರ್. ಭಾಳ ಚೆನ್ನಾಗಿ ಹೇಳಿದ್ರಿ. ಅದರಲ್ಲೂ ವಿಶೇಷ ಏನಂದರೆ, ನಮ್ಮ ಈ ಭಾಗದ ಸುತ್ತಮುತ್ತ ಆಟಗಾರರು ಭಾಳ ನಿಷ್ಠೆಯಿಂದ, ಭಾಳ ಶಿಸ್ತಿನಿಂದ, ತಾಳ್ಮೆಯಿಂದ, ಸಹನೆಯಿಂದ ಕ್ರೀಡೆಯಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಕಡೆಗೆ ಅವರ ಸ್ನೇಹ ಹಾಗೂ ಅವರ ನಗುಮುಖ ಗೆಲ್ಲುವುದರ ಮೂಲಕ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿರುತ್ತಾರೆ. ಕಿರಣ್ ರವರಿಂದ ಉತ್ತಮ ಆಟ. ಕಿರಣ್ ರವರ ಖಾತೆಗೆ 2 ರನ್ನುಗಳು. ಎರಡೂ ತಂಡದ ಆಟಗಾರರು ಬಹಳ ಬಲಿಷ್ಠವಾಗಿದ್ದಾವೆ. ಚಾಂಪ್ ಹಾಗೂ ಕಿರಣ್ ರವರು ತಮ್ಮ ಬ್ಯಾಟಿಂಗ್ ಸರದಿಯನ್ನು ಆರಂಭಿಸಲು ಸಿದ್ಧರಾಗುತ್ತಿದ್ದಾರೆ. ಸ್ಟ್ರೈಕರ್ ಕಿರಣ್, ನಾನ್ ಸ್ಟ್ರೈಕರ್ ಚಾಂಪ್. ಬೌಲರ್ ನೇಮ್ ಸ್ಯಾಮ್ ಬೌಲರ್ ನೇಮ್. ಸುಂದರವಾದ ಎಸೆತ, ಔಟ್ ಸ್ವಿಂಗ್. ರಂಜೂರವರಿಂದ ಔಟ್ ಸ್ವಿಂಗ್. ರಂಜೂರವರು ಸಂತ ಅಂತೋಣಿಯವರ ಶಾಲೆಯ ತುದಿಯಿಂದ ತಮ್ಮ ಎಸೆತವನ್ನು ಎಸೆಯಲು ಸಿದ್ಧರಾಗುತ್ತಿದ್ದಾರೆ. ಓ, ವಾಟ್ ಅ ಶಾಟ್! ಬ್ಯೂಟಿಫುಲ್ ಶಾಟ್. ಕೇವಲ 2 ರನ್. ಉತ್ತಮವಾದ ಕ್ಷೇತ್ರ ರಕ್ಷಣೆ. ಕಿರಣ್ ಅವರ ಖಾತೆಗೆ 2 ರನ್ನುಗಳು. ಮಿಡ್ಡಾನತ್ತ ಹೊಡೆದ ಚೆಂಡು ಬಹಳ ಸೊಗಸಾಗಿತ್ತು. ಪಿಲ್ಲೆ, ನೀನು ಎಲ್ಲಿ? ಹೌದು, ಈ ಮ್ಯಾಚ್ ಇನ್ನೊಂದು 45 ಮಿನಿಟ್ಸ್ ಆಗುತ್ತೆ ಸರ್. 45 1 ಅವರ್ ಆಗುತ್ತೆ. ಹಾಂ, ಯಾಕಂದರೆ ಇನ್ನು ಇದೊಂದು ಮ್ಯಾಚ್. ಹಲೋ, ಹಾಂ, ನಾನು ಫೋನ್ ಮಾಡ್ತೀನಿ ಬಿಡಿ. ಇಲ್ಲ, ಫೋನ್ ಮಾಡ್ತೀನಿ ನಾನು. ಓಕೆ ಓಕೆ. एक बार चेक करो. ನೀವು ಚೆಕ್ ಮಾಡಿ ಬರೋದು. ಯಾರು ಅಲೋ ಮಾಡೋದು? ನೀವು, ನಾವು, ಅವರು. ತೊಂದರೆ ಆಗುತ್ತೆ ಸುಮ್ಮನೆ ನಾವು ಇಲ್ಲ ಅನ್ನೋದು, ರಿಮೂವ್ ಅನ್ನೋದು. ಇವ್ರಿಗೆ ಒಂದು ಇದು ಮಾಡಿ ಸರ್. ಪ್ರೇಮ್ ಕುರ್ವಿ ಎಷ್ಟೊತ್ತಾಯ್ತು ನಿಮ್ಮನ್ನು ಕರೆ? ಪ್ರೇಮ್ ಕುರ್ವಿಲ್ಲ ಬಹಳ ಚುರುಕಿನ ಆಟಗಾರ, ಸಮಾಜ ಸೇವಕ. 5 ರಾಜ್ಯಗಳಲ್ಲಿ ಆಡುವ ಅನುಭವ ಇರತಕ್ಕಂಥ ಆಟಗಾರ. ಮುಂಬರುವ ದಿನಗಳಲ್ಲಿ ಸಿಂಗಪುರ್ ಪಂದ್ಯಾವಳಿಗೆ ಹೋಗೋ ಸಂಭವವಿದೆ ಅವರು.
ಆಯ್ಕೆ ಆಗಿದ್ದಾರೆ ಅವರು. ತೀರ್ಪುಗಾರ 4 ರನ್ಗಳ 4 ರನ್ಸ್. ತೀರ್ಪುಗಾರ ತೀರ್ಪು, ಅಂತಿಮ ತೀರ್ಪು. ಆಫ್ ಸೈಡ್ನತ್ತ 1 ರನ್, 2 ರನ್. ಕಿರಣ್ ಅವರ ಖಾತೆಗೆ ಉತ್ತಮವಾದ ಕ್ಷೇತ್ರ ರಕ್ಷಣೆ. ರಂಜೂರ್ ಅವರಿಂದ ನಿಖರವಾದ ಎಸೆತಗಳು. ಆದರೂ ಸಹ ಕಿರಣ್ ರವರು ಬಿರುಸಿನ ಹೊಡೆತಗಳನ್ನು ಹೊಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಔಟ್ ಸ್ವಿಂಗ್. ಸ್ಯಾಮ್ ರವರು ಮತ್ತೊಂದು ಕಡೆ ಉತ್ತೇಜನ ಕೊಡುತ್ತಾರೆ. ಆಫ್ ಸೈಡ್ನತ್ತ, ಲೆಗ್ ಸೈಡ್ನತ್ತ ಬಹಳ ಚುರುಕಾಗಿ ಆಡ್ತಾ ಇದ್ದಾರೆ ನಮ್ಮ ಕಿರಣ್. ಸ್ಕೋರ್ ಪ್ಲೀಸ್. ಒಂದು ಓವರ್ ಮುಕ್ತಾಯಕ್ಕೆ 10 ರನ್ಗಳು. 10 ರನ್ಸ್ ಆಫ್ಟರ್ 1 ಓವರ್. ಈಗ ವೀಕ್ಷಕ ವಿವರಣೆಯನ್ನ ಪ್ರಜಿತ್ ಅವರು ನೀಡಲಿದ್ದಾರೆ. ಮೊದಲ 1 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 10 ಓಟಗಳು. ಮತ್ತೆ 2ನೇ ಓವರ್ ಕೌಶಿಕ್. ಚಾಂಪ್ ಕ್ಷೇತ್ರ ಸ್ಟ್ರೈಕರ್ ವಿಭಾಗದಲ್ಲಿ ಉತ್ತಮ ಎಸೆತ, ಡಾಟ್ ಆಫ್ ಡೆಲಿವರಿ, ಇನ್ಸ್ವಿಂಗ್ ಡೆಲಿವರಿ ಕೂಡ ಯಾವುದೇ ರನ್ ಕಂಡುಕೊಳ್ತಾ ಇಲ್ಲ. ಮತ್ತೆ 2ನೇ ಬಾರಿ ಉತ್ತಮ ಹೊಡೆತ, ಅಷ್ಟೇ ಉತ್ತಮ ಕ್ಷೇತ್ರ ರಕ್ಷಣೆಯೂ ಕೂಡ. ಮತ್ತೆ ಕೌಶಿಕ್ 3ನೇ ಬಾರಿ ಚಾಂಪ್ಗೆ ಉತ್ತಮ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟಗಳನ್ನು ಪೂರೈಸಿದ್ರು. 1 ಓಟಗಳ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮೊತ್ತ 11, 11. ಮತ್ತೆ 4ನೇ ಬಾರಿ ಉತ್ತಮ ಹೊಡೆತ, ಲಾಂಗ್ ಆಫ್ ವಿಭಾಗದಲ್ಲಿ ಬಿಗ್ ಸಿಕ್ಸರ್. ಈ ಬಾರಿ ಕಿರಣ್ ಮುಖಾಂತರವಾಗಿ ಸಿಕ್ಸರ್ ಕಂಡುಕೊಳ್ತಾ ಇದೆ. 6 ಓಟಗಳ ಸೇರ್ಪಡೆಯ ಮುಖಾಂತರವಾಗಿ ತಂಡದ ಮೊತ್ತ ಏರಿಕೆ ಕಂಡುಕೊಳ್ತಾ ಇದೆ. ಮತ್ತೆ ಗೂಟ ರಕ್ಷಕನ ವೈಫಲ್ಯ, 1 ಓಟಗಳ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಏರ್ಪಡೆ ಕಂಡುಕೊಳ್ತಾ ಇದೆ. ಉತ್ತಮ ಹೊಡೆತ, ಲಾಂಗ್ ಆನ್ ವಿಭಾಗದಲ್ಲಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಶ್ಯಾಮ್ ಬ್ಯಾಟ್ನ ಮುಖಾಂತರವಾಗಿ 6 ಓಟಗಳು ಸೇರ್ಪಡೆ ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 24, 24. ಮತ್ತೆ ಫ್ರಾನ್ಸಿಸ್ ಅವ್ರಿಗೆ ವೀಕ್ಷಕ ವಿವರಣೆಗೆ ಕೊಡ್ತಾ ಇದ್ದೀನಿ. ನನ್ನ ಸುನೀಲ್ ಉಂಡರಂಜೆ
ಬಹಳ ರೋಚಕ ಪಂದ್ಯ, ಕುತೂಹಲಕಾರಿ ಪಂದ್ಯ. ಸೂಪರ್ ಸ್ಟ್ರೈಕರ್ಸ್ ತಂಡ ಹಾಗೂ ರಾಯಲ್ಸ್ ಲೆವೆನ್ಸ್ ತಂಡ, ಎರಡೂ ತಂಡಗಳು ಸಹ ಬಹಳ ಪೈಪೋಟಿಯಿಂದ ಆಡ್ತಿದ್ದಾವೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದೇ ಸಂಶಯ ಆಗಿದೆ. 18 ಬಾಲ್ಗಳು 39 ರನ್ಗಳು, 18 balls 39 runs. ಲೆಗ್ ಸೈಡ್ನತ್ತ ಹೊಡೆತ ಬಹಳ ಚೆನ್ನಾಗಿತ್ತು. ಕಿರಣ್ ರವರ ಖಾತೆಗೆ ಕೇವಲ 1 ರನ್. ರಂಜುರವರು ತಮ್ಮ ಬೌಲಿಂಗ್ ಸರದಿಯನ್ನು ಸಂತ ಆಂಟೋನಿಯವರ ಶಾಲೆಯ ತುತ್ತ ತುದಿಯಿಂದ ಎಸೆಯುತ್ತಿದ್ದಾರೆ. ಮತ್ತೊಂದು ಕಡೆ ಕೌಶಿಕ್ ರವರು ಬಹಳ ಹುಮ್ಮಸ್ಸಿನಿಂದ ಪ್ರೋತ್ಸಾಹ ಕೊಡ್ತಿದ್ದಾರೆ. ಓ ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್, 6 runs. ಚಾಂಪ್ ರವರು ಚಾಂಪಿಯನ್ಗೆ ತಕ್ಕಂತೆ ಆಟವಾಡ್ತಿದ್ದಾರೆ, ತಮ್ಮ ಖ್ಯಾತಿಗೆ ತಕ್ಕಂತೆ. ಸುಮಾರು ಪಂದ್ಯಗಳ ನೋಡಿದೆ ಅವರು ಆಡುವ ಆಟ. ನಮ್ಮ ಸನ್ನು ಥರನೇ ಸಿಕ್ಸರ್ಗಳನ್ನ ಸುರಿಮಳೆಯನ್ನು ಸುರಿತಾ ಇದ್ದಾರೆ ಚಾಂಪು. ಒಂದು ಕಡೆ ಚಾಂಪು, ಒಂದು ಕಡೆ ಸನ್ನು. ಆಫ್ ಸೈಡ್ನತ್ತ 1 ರನ್. ಚಾಂಪು ಬೇರೆಯವರೇನಿಗೆ ನಾನು ಕಮ್ಮಿ ಇಲ್ಲ, ನಾನು ಹೊಡಿತೀನಿ, ನಾನು ತೋರಿಸ್ತೀನಿ ಅಂತ ಬಹಳ ಸಿಕ್ಸ್ಗಳನ್ನ ಹೊಡಿತಾ ಇದ್ದಾರೆ. ಸುಂದರವಾದ ಎಸೆತ, ಲೈನ್ ಅಂಡ್ ಲೆಂತ್ ಬಾಲ್. ರಂಜುರವರು ತಮ್ಮ ಲೈನ್ ಅಂಡ್ ಲೆಂತ್ ಅನ್ನು ಕಾಪಾಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಕಳಪೆ ರಕ್ಷಣೆ, ಕೈಚನ್ನು ಕೈ ಚೆಲ್ಲಿದ ಆಟಗಾರ. ಸುಂದರ ಅವಕಾಶ, ಉತ್ತಮ ಪ್ರಯತ್ನ. ಸೊಗಸಾದ ಹೊಡೆತ, ಲೆಗ್ ಸೈಡ್ನತ್ತ ತುರಿಸಿನ ಓಟ, 2 ರನ್ಗಳು. ಸ್ಕೋರ್ ಪ್ಲೀಸ್. 35. ಹೆಸರಾಂತ ಆಟಗಾರ, ತಂಬುಚೆಟ್ಟಿಪಾಳ್ಯದ ಆಟಗಾರ ಶ್ರೀಯುತ ಡೇವಿಡ್ ರವರನ್ನ ನಮ್ಮ ಆಟಗಾರರ ಪರವಾಗಿ, ನಮ್ಮ ವೇದಿಕೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ನಮ್ಮನ್ನು ರಂಜಿಸಲು ಸಹ ಅವರು ನಮ್ಮ ಜೊತೆಗಿದ್ದಾರೆ.
ಕೇವಲ 1 ರನ್. ಈಗ ವೀಕ್ಷಕ ವಿವರಣೆಯನ್ನು ಪ್ರಜ್ವೀತರವರು ಮಾಡಲಿದ್ದಾರೆ. ಕೊನೆಯ 11 ಎಸೆತ 27 ರನ್ನುಗಳ ಅವಶ್ಯಕತೆ ಕೂಡ. ಮತ್ತೆ ಎರಡನೇ ಬಾರಿ ರಾಹುಲ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ 1 ಓಟ, ಎರಡನೇ ಓಟ ಕೂಡ ಪೂರೈಕೆಯಾಗ್ತಾ ಇದೆ. ಮತ್ತೆ ಮೂರನೇ ಬಾರಿ ಚಾಂಪ್ ಗೆಸ್ತಿರತಕ್ಕಂಥ ಚೆಂಡು ಡಾಟ್ ಅಪ್ ಡೆಲಿವರಿ. ಮತ್ತೆ ಚಾಂಪ್ ಸ್ಟ್ರೈಕರ್ ವಿಭಾಗದಲ್ಲಿ ರಾಹುಲ್ ಬಾಲಿಂಗ್ ವಿಭಾಗದಲ್ಲಿ. ಮತ್ತೆ ಡಾಟ್ ಅಪ್ ಡೆಲಿವರಿ. ಯಾವುದೇ ಅಂಕಿಅಂಶ ಪಟ್ಟಿ ಸೇರ್ತಾ ಇಲ್ಲ. ಮತ್ತೆ ರಾಹುಲ್ ಉತ್ತಮ ಎಸೆತ, ಅಗಲವಾದ ಎಸೆತ. 1 ಓಟಗಳು ಅಂಕಿಅಂಶ ಪಟ್ಟಿ ಸೇರ್ತಾ ಇದೆ. ಉತ್ತಮ ಹೊಡೆತ, ಲಾಂಗ್ ಆಫ್ ವಿಭಾಗದ ನಡುವೆ ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಕ್ಯಾಚ್ ಔಟ್. ಶ್ಯಾಮ್ನ ಉದ್ದರೆ ನೆಲಕೊಳ್ತಾ ಇದೆ. ಶ್ಯಾಮ್ನ ಅಗಲುವಿಕೆ ಸ್ಥಾನ ತುಂಬಲು ಮತ್ತೊಬ್ಬ ಅನುಭವಿ ಆಟಗಾರ, ದೈತ್ಯ ಆಟಗಾರ ಶ್ರೀಧರ್ ಸ್ಟ್ರೈಕರ್ ಕಂಡುಕೊಳ್ತಾ ಇದ್ದಾನೆ. ಕೊನೆಯ ಎಸೆತ ಬಾಕಿ ಉಳ್ತಾ ಇದೆ. ಏಳು ಎಸೆತ 24 ಓಟಗಳ ಅವಶ್ಯಕತೆಯೂ ಕೂಡ. ರಾಹುಲ್ ಕೊನೆಯ ಬಾರಿ. ಉತ್ತಮ ಹೊಡೆತ, ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ತಂಡದ ನಾಯಕನ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಕೊನೆಯ 6 ಎಸೆತಗಳ ಮುಂದೆ 23 ಓಟಗಳ ಅವಶ್ಯಕತೆ ಕೂಡ. ರಾಯಲ್ 11ನ ನಾಯಕ ಸ್ಟ್ರೈಕರ್ ವಿಭಾಗದಲ್ಲಿ ಟಿಸಿ ಬಳೆ ಕಂಡಂತ ದೈತ್ಯ ಆಟಗಾರ ಕೂಡ ಶ್ರೀಧರ್ ಸ್ಟ್ರೈಕರ್ ವಿಭಾಗದಲ್ಲಿ. ಅದು ಯಾವ ರೀತಿ ತಮ್ಮ ತಂಡವನ್ನು ಜಯದ ಹಾದಿಯತ್ತ ತೆಗೆದುಕೊಂಡು ಹೋಗ್ತಾರೆ ಅಂತ ನೋಡ್ಬೇಕಾಗ್ತಾ ಇದೆ. ಅದೇ ರೀತಿ ಸಾಮ್ ನಾಯಕತ್ವದ ಸೂಪರ್ ಸ್ಟ್ರೈಕರ್ಸ್ ತಂಡ ಅದು ಯಾವ ಬಾಲರ್ನ ಪರಿಚಯಿಸ್ತಾರಂತ ಕಾದು ನೋಡ್ಬೇಕಾಗ್ತಾ ಇದೆ. 6 ಎಸೆತ 23 ಓಟಗಳ ಅವಶ್ಯಕತೆ ಕೂಡ. ಮುಂದಿನ ವೀಕ್ಷಕ ವಿವರಣೆ ಫ್ರಾನ್ಸಿಸ್. ಆರು ಚೆಂಡುಗಳು 23 ರನ್ಗಳು. ಸುಂದರವಾದ ಎಸೆತ, ತೀರ್ಪುಗಾರರಿಂದ ರನ್ ಔಟ್ ಎಂದು ಘೋಷಣೆ.
ಮಂಜಾರ್ ಅವರು ಬಹಳ ನಿಖರವಾದ ಎಸೆತಗಳನ್ನು ಎಸೆಯುತ್ತಿದ್ದಾರೆ. ಸಂತ ಅಂತೋಣಿ ಅವರ ಶಾಲೆಯ ತುತ್ತ ತುದಿಯಿಂದ. ತೀರ್ಪುಗಾರರಿಂದ ಅಗಲವಾದ ಚೆಂಡು ಎಂದು ಘೋಷಣೆ. ಓ ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್. 6 ಅಥವಾ ವಿಕೆಟ್, ಉತ್ತಮವಾದ ಹೊಡೆತ. ಆದರೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಕಿರಣ್ ರವರು ಪೆವಿಲಿಯನ್ ಹತ್ತ ತೆರಳುತ್ತಿದ್ದಾರೆ. ನಾಲ್ಕು ಎಸೆತಗಳು, 22 ಓಟಗಳು, 4 balls, 22 runs. ಯಾರಿಗುಂಟು ಯಾರಿಗಿಲ್ಲ. ಬಹಳ ರೋಚಕವಾದ ಪಂದ್ಯ. ನವೀನ್ ರವರು ತಮ್ಮ ಬ್ಯಾಟಿಂಗ್ ಸರದಿಯನ್ನು ಆರಂಭಿಸಲು ಸಿದ್ಧರಾಗುತ್ತಿದ್ದಾರೆ. ತೀರ್ಪುಗಾರರಿಂದ ಅಗಲವಾದ ಚೆಂಡೆಂದು ಘೋಷಣೆ. ಬಹಳ ಕಠಿಣ ಪಂದ್ಯ. ಓ ವಾಟ್ ಅ ಶಾಟ್, ಬ್ಯೂಟಿಫುಲ್ ಶಾಟ್. 6 runs. ಮಿಡ್ಡಾನತ್ತ ಹೊಡೆದಂತ ಚೆಂಡು ಬಹಳ ಸೊಗಸಾಗಿತ್ತು. 3 ಎಸೆತ, 15, 2 6, 1 4 ಬೇಕು ಸತತವಾಗಿ. ಸೊಗಸಾದ ಹೊಡೆತ ಮಿಡ್ಡಾನತ್ತ. ಆಫ್ ಸೈಡ್ನತ್ತ 1 ರನ್. ಕಡೆಯ ಚೆಂಡು, 13 ರನ್ ಬಾಕಿ ಇದೆ. ಅಂತಿಮವಾಗಿ ಸೂಪರ್ ಸೂಟ್ ತಂಡದವರು ಸೂಪ್ ಕುಡಿದು, ಕಾಲ್ ಸೂಪ್ ಕುಡಿದು, ನಿನ್ನ ಮರಿಯಪ್ಪರು ಬೋನ್ ಸೂಪ್ ಕೊಟ್ಟರು. ಇವತ್ತು ಗಿಲ್ಲಿಯವರು ಕಾಲ್ ಸೂಪ್ ಕೊಟ್ಟಿದ್ದಾರೆ ಮತ್ತು ಕೋಳಿ ಬಿರಿಯಾನಿ ಕೊಟ್ಟಿದ್ದಾರೆ. ಆದ್ದರಿಂದ ಸೂಪ್ ತಂಡಕ್ಕೆ ಭಾಳ ಶಕ್ತಿ ಬಂದ್ಬಿಟ್ಟೈತೆ. ಕೇವಲ 13 ರನ್ಗಳಲ್ಲಿ ಜಯಶಾಲಿ ಆಗಿರ್ತಾರೆ.